ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯೂಟ್ಯೂಬ್ ಪೇಮೆಂಟ್ ಸೈಕಲ್ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ. ಅಂದರೆ ಯೂಟ್ಯೂಬಿಂದ ಆ್ಯಡ್ಸೆನ್ಸ್ ಅಕೌಂಟಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವಾಗ ದುಡ್ಡು ಬರುತ್ತೆ, ಎಷ್ಟು ಬರುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವತ್ತು ಜನವರಿ 1 ಇದೆ. ಫಾರ್ ಎಕ್ಸಾಂಪಲ್, ಈಗ ನನ್ನ ಚಾನಲ್ನಲ್ಲಿ ಈ ಜನವರಿ 1 ಜನವರಿ 30ವರೆಗೂ ಏನು ಅರ್ನಿಂಗ್ಸ್ ಆಗ್ತಾ ಇರುತ್ತೆ, ಡಾಲರ್ನಲ್ಲಿ ಆಗ್ತಾ ಇರುತ್ತಲ್ಲ, ಅದು ಏನು ಅರ್ನಿಂಗ್ಸ್ ಆಗ್ತಾ ಇರುತ್ತೆ ಅದು ಆ್ಯಡ್ಸೆನ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಫ್ರೆಂಡ್ಸ್, ಒಂದು ತಿಂಗಳದು ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ 1 ಮಂತ್ಗೆ 1 ಬಾರಿ ಅಷ್ಟೇ ಅಪ್ಡೇಟ್ ಆಗುತ್ತೆ. ಫ್ರೆಂಡ್ಸ್, YT ಸ್ಟುಡಿಯೋದಲ್ಲಿ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ 1 ಮಂತ್ಗೆ 1 ಬಾರಿ ಅಪ್ಡೇಟ್ ಆಗುತ್ತೆ. ಈಗ ಜನವರಿ 1 ಜನವರಿ ಲಾಸ್ಟ್ ಡೇ ಇರುತ್ತಲ್ಲ, 31, 30 ಈ ಥರ ಇರುತ್ತಲ್ಲ, ಯಾವ ಡೇಟ್ ಇರುತ್ತೆ ಲಾಸ್ಟ್, ಅಲ್ಲಿವರೆಗೂ ಏನು ಅರ್ನಿಂಗ್ಸ್ ಆಗುತ್ತಲ್ಲ YT ಸ್ಟುಡಿಯೋದಲ್ಲಿ ನೋಡ್ತಾ ಇರ್ತೀರ, ಆ ಮಂತಲ್ಲಿ ಎಷ್ಟಾಗಿರುತ್ತೆ ಅದು ಆ್ಯಡ್ಸೆನ್ಸ್ ಅಕೌಂಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅಂದರೆ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಫ್ರೆಂಡ್ಸ್, ಇದು ಯಾವ ಡೇಟಿಗೆ ಆಗುತ್ತೆ ಅಂದರೆ, ಈಗ ಜನವರಿದು ಕಂಪ್ಲೀಟಾಗಿ 31ವರೆಗೆ ಇತ್ತು ಅಂತಂದರೆ ಫೆಬ್ರವರಿ 8th ಡೇಟಿಂದ 12th ಡೇಟ್ ಒಳಗಡೆ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಆದಮೇಲೆ ಅಲ್ಲಿ 21 ಡೇಟ್ವರೆಗೂ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲೇ ಇರುತ್ತೆ. ಫ್ರೆಂಡ್ಸ್, ಅಂದರೆ ಯೂಟ್ಯೂಬಲ್ಲಿ ಎಷ್ಟಾಗಿರುತ್ತೆ ಅದು ಆ್ಯಡ್ಸೆನ್ಸ್ ಅಕೌಂಟ್ಗೆ ಹೋಗುತ್ತೆ. ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಇರೋದು 21 ಡೇಟ್ವರೆಗೂ ಅಲ್ಲೇ ಇರುತ್ತೆ. 21 ಡೇಟ್, ಈಗ ಫಾರ್ ಎಕ್ಸಾಂಪಲ್ ಜನವರಿದು ಫೆಬ್ರವರಿ ಆಗುತ್ತೆ ಅಂತ ಹೇಳಿದ್ದೀನಿ. ಫೆಬ್ರವರಿ 21ಗೆ ಆ್ಯಡ್ಸೆನ್ಸ್ ಅಕೌಂಟಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಫ್ರೆಂಡ್ಸ್, ನಿಮ್ಮದು ಯಾವ ಬ್ಯಾಂಕ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆ ಅಮೌಂಟು ಟ್ರಾನ್ಸ್ಫರ್ ಆಗೋದು. ಒಂದೊಂದು ಬ್ಯಾಂಕ್ ಬೇಗ ಟ್ರಾನ್ಸ್ಫರ್ ಆಗುತ್ತೆ, ಒಂದೊಂದು ಬ್ಯಾಂಕ್ ಲೇಟ್ ಆಗುತ್ತೆ. ಟ್ರಾನ್ಸಾಕ್ಷನ್ ಸ್ವಲ್ಪ ಸ್ಲೋ ಇರುತ್ತೆ. ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಇರುತ್ತೆ. ಒಬ್ಬೊಬ್ಬರಿಗೆ ಬೇಗ ಬರುತ್ತೆ, ಒಬ್ಬೊಬ್ಬರಿಗೆ ಲೇಟಾಗಿ ಬರುತ್ತೆ. ಫ್ರೆಂಡ್ಸ್, ಈ ಥರ ಯೂಟ್ಯೂಬಿಂದ ಆ್ಯಡ್ಸೆನ್ಸಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರುತ್ತೆ. ಫ್ರೆಂಡ್ಸ್, ಇದು ಡೇಟ್ ನೆನ್ಪಿಟ್ಕೊಳ್ಳಿ. ಫಸ್ಟು ಜನವರಿ 1 30ವರೆಗೆ ಏನಾಗುತ್ತೆ ಅದು ಆ್ಯಡ್ಸೆನ್ಸ್ ಅಕೌಂಟ್ಗೆ 8 to 12 ಡೇಟ್ವರೆಗೂ ಆಗುತ್ತೆ. ಅಲ್ಲಿಂದ 21st ಡೇಟ್ಗೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಫ್ರೆಂಡ್ಸ್, ಇಷ್ಟು ನೀವು ನೆನ್ಪಿಟ್ಕೋಬೇಕು. ಫ್ರೆಂಡ್ಸ್, ಈಗ 21ಇಂದ ಯಾವಾಗಾದರೂ ಆಗ್ಬೋದು, 23, 24, 27, 28 ಈ ಥರನೂ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರ್ಬೋದು. ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.